ರಾಜಲಕ್ಷ್ಮಿ, ಇದೇನೆ ನೋಡೋದಿಕ್ಕೆ ಹೀಗಿದ್ದಾರೆ. ಅವ್ರ ಜೊತೆ ಆಡಿ ನಾವು ಗೆಲ್ಲೋಕಾಗುತ್ತಾ? ಅವ್ರು ಹೇಗಿದ್ರೆ ನಮಗೇನು, ಅವರು ಹೇಗ್ ಆಡ್ತಾರೆ ಅನ್ನೋದಷ್ಟೇ ಮುಖ್ಯ. ಯಾವಾಗ್ಲೇ ಆಟದಲ್ಲಿ ಆಪೋಸಿಟ್ ಟೀಮ್ ಕಾನ್ಫಿಡೆನ್ಸ್ ನ ಕಮ್ಮಿ ಮಾಡಿದ್ರೆ ನಮ್ಮ ಆಟ ಈಸಿ ಆಗುತ್ತೆ. ಇನ್ನೇನ್ ಆಟ ಶುರು ಆಗ್ಬಿಡುತ್ತೆ. ಅವ್ರು ಹೇಗ್ ಆಡ್ತಾರೋ ಅನ್ನೋ ಭಯಕ್ಕಿಂತ ಇವ್ರು ಅವ್ರನ್ನ ಹೇಗೆ ಎದುರಿಸ್ತಾರೋ ಅನ್ನೋ ಭಯನೇ ನನ್ಗೆ ಯಾಕೋ ತುಂಬಾ ಆಗ್ತಾ ಇದೆ. ಅದ್ಗೆ ಅವ್ರು ಧೈರ್ಯವಾಗಿ ಇದಾರಲ್ವಾ, ನೀವು ಭಯ ಪಟ್ಕೊಂಡು ಅವ್ರನ್ನ ಭಯಪಡಿಸ್ಬೇಡಿ. ನಮ್ಮ ಪರವಾಗಿ ನ್ಯಾಯ ಧರ್ಮ ಇದೆ, ಮಿಕ್ಕಿದ್ದೆಲ್ಲ ಆ ದೇವರೇ ನೋಡ್ಕೋತಾನೆ. ದೇಹದ ಬಲಕ್ಕಿಂತ ಮನಸ್ಸಿನ ಬಲ, ಬುದ್ಧಿ ಬಲ ದೊಡ್ಡದು ಅಂತ ಅವ್ರಿಗೆ ತಿಳಿಯೋ ಹಾಗೆ ರಾಜಿ ಮಾಡ್ತಾಳೆ. ನಿಮ್ಮ ಆಟ ಅವರಿಗೆ ಶಾಕ್ ಆಗ್ಬೇಕು. ಅವಾಗ್ಲೇ ಅವರು ಯೋಚನೆ ಮಾಡ್ತಾರೆ. ಅವ್ರು ಯೋಚನೆ ಮಾಡೋ ಟೈಮಲ್ಲಿ ನೀವು ಗೋಲ್ಸ್ ಅನ್ನು ಹೊಡೆದು ನೀವು ವಿನ್ ಆಗ್ಬೇಕು. ಯಾರಾದ್ರೂ ರೇಗ್ಸಿದ್ರೆ ತಲೆ ತೆಗ್ಸಿ ಪಕ್ಕಕ್ಕೆ ಹೋಗೋ. ನಾವು ಹುಡುಗರ ಎದುರುಗಡೆ ಆಟ ಆಡಿ ಗೆಲ್ಲೋದಿಕ್ಕೆ ಸಾಧ್ಯ ಇದೆಯಾ ಸರ್? ಅಸಾಧ್ಯ ಅನ್ನೋದು ಯಾವ್ದೂ ಇಲ್ಲ. ಸಂಕಲ್ಪ ಅನ್ನೋದು ದೃಢವಾಗಿದ್ರೆ ಎಲ್ಲಾನು ನಡೆದೇ ನಡೆಯುತ್ತೆ. ನಾಳೆ ನೀವ್ ಆಡ್ತಾ ಇರೋ ಸ್ಟೇಟ್ ಲೆವೆಲ್ ಮ್ಯಾಚ್ಗೆ ಇದು ವಾರ್ಮ್ ಅಪ್ ಅಂತ ಅನ್ಕೊಳ್ಳಿ. ಈ ಗೆಲುವು ನಿಮ್ಗೆ ಮತ್ತೆ ಕಾನ್ಫಿಡೆನ್ಸ್ ನ ಕೊಡ್ಬೇಕು. ನೆನ್ಪಿದೆ ತಾನೆ, ಈ ಗೇಮಲ್ಲಿ ಗೆದ್ರೆ ನಿಮ್ಮ ಊರವರು ನೀರು ಕುಡಿಯೋದು ಮಾತ್ರ ಅಲ್ಲ, ನೀವು ವರ್ಷಾನ್ಗಟ್ಲೆ ಪ್ರತಿದಿನ ಕ್ವಾರ್ಟರ್ ಕುಡಿಬೋದು. ನಿಮಗೆ ನಿಮ್ಮೂರು ಕುಡಿಯೋ ನೀರು ಕೊಡ್ಬೋದು, ಆದ್ರೆ ನಾವು ಕುಡಿಯೋ ಕೊಡ್ತೀವಿ, ಬಿರಿಯಾನಿ ಕೊಡ್ತೀವಿ, ಎಲ್ಲಾನು ಕೊಡ್ತೀವಿ. ನೀವು ಹೇಳೋದು ನಮ್ಗೆ ಅರ್ಥ ಆಯ್ತು. ಸಾಯೋ ತರ ಏಟ್ ಹೊಡಿಬೇಕೆ ಹೊರತು ಸಾಯಿಸಬಾರ್ದು, ಅಷ್ಟೇ ಅಲ್ವಾ? ಎಲ್ಲರೂ ಆಡ್ತಾನೆ ಇರ್ತಾರೆ, ಎಲ್ರಿಗೂ ಪೆಟ್ಟಾಗ್ತಾನೆ ಇರುತ್ತೆ, ಹಂಗೆ ರಕ್ತನೂ ಬರ್ತಾನೆ ಇರುತ್ತೆ. ಆಡ್ಬೇಕಾದ್ರೆ ಹತ್ರ ಹೋದ್ರೂ ಕೂಡ ನಾಚಿಕೆ ಪಡ್ಕೊಳ್ಳುವಂತಹ ಹುಡುಗಿರು ಕೂಡ ಇದ್ದಾರೆ. ಇನ್ನೊಂದ್ ಸ್ವಲ್ಪ ಜನ ಹತ್ರ ಬರ್ದೇನೆ ದೂರದಲ್ಲೇ ಆಟ ಆಡ್ಕೊಳ್ಳುವಂತವ್ರು ಇದ್ದಾರೆ. ಅಂತ ಟೈಮ್ ನೋಡ್ಕೊಂಡು ನೀವು ಗೋಲ್ಸ್ ನ ಹೊಡಿಬೇಕು. ನಾವು ನೋಡ್ಕೋತೀವಣ್ಣ. ರಾಜಲಕ್ಷ್ಮಿ ಗೆಲ್ಲೋದಿಲ್ಲ, ಸರಿನಾ? ಅವಳು ಗೆಲ್ಲೋದ್ ಮಾತ್ರ ಅಲ್ಲ, ನಿಲ್ಲೋದಕ್ಕೆ ಶಕ್ತಿನೂ ಇರಬಾರ್ದು. ಯಾವತ್ತೂ ಕೂಡ ಹಾಕಿ ಗ್ರೌಂಡಿಗೆ ಇಳಿಯೋದಕ್ಕೆ ಆಗ್ಬಾರ್ದು. ಓಕೆನಾ? ಓಕೆ ಅಣ್ಣ, ಆಲ್ ದಿ ಬೆಸ್ಟ್. ರಾಜಲಕ್ಷ್ಮಿ, ಸ್ಟೇಟ್ ಲೆವೆಲ್ ಅಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಿ ಕಪ್ನ ಹೊಡಿಬೇಕು ಅಂತ ಅನ್ಕೊಂಡಿದ್ಯಾ? ಆದ್ರೆ ಇಲ್ಲಿ ಈ ಪ್ಲೇಯರ್ಸ್ ನಿನಗೆ ಹೊಡಿತಾರೆ. ಮಾವ ಈ ವರ್ಷ ಸ್ಪರ್ಧೆಯಲ್ಲಿ ಭಾಗವಹಿಸದೇ ಇದ್ರು ಕೂಡ ಅವ್ರ ರಕ್ತ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದೆ. ಅವ್ರ ಮರ್ಯಾದೆನ ಇವಳು ಖಂಡಿತ ಉಳಿಸ್ತಾಳೆ.